ಯೋಚಿಸದೇ ಇರುವುದರ ಬಗ್ಗೆ ನಿಮಗೆ ತಿಳಿದಿದೆಯೇ? ನೀವು ಯೋಚಿಸದೇ ಇರುವ ಹಾದಿಯಲ್ಲಿ ಸಾಗುತ್ತಿರುವಾಗ ದಾರಿಯಲ್ಲಿ ಕೆಲವು ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ. ಆದ್ದರಿಂದ ನಿಮಗೆ ವಿಷಯಗಳನ್ನು ಸ್ವಲ್ಪ ಸುಲಭಗೊಳಿಸಲು ನಾನು ಅವುಗಳನ್ನು ಎದುರಿಸುವ ಮೊದಲು ಆ ಸಂಭಾವ್ಯ ಸಮಸ್ಯೆಗಳನ್ನು ಎತ್ತಲು ಬಯಸುತ್ತೇನೆ. ಒಮ್ಮೆ ನೀವು ನಿಮ್ಮ ಜೀವನವನ್ನು ಯೋಚಿಸದೆ ಬದುಕಲು ಪ್ರಾರಂಭಿಸಿದರೆ, ಆದ್ದರಿಂದ ನೀವು ಹೆಚ್ಚು ಚಿಂತೆಗಳು, ಒತ್ತಡ ಅಥವಾ ಸಮಸ್ಯೆಗಳಿಲ್ಲದೆ ತುಂಬಾ ಮೋಜಿನ ಜೀವನವನ್ನು ಹೊಂದಿರುತ್ತೀರಿ. ಅವುಗಳಲ್ಲಿ ಹಲವು ನಿಮ್ಮ ಕಣ್ಣೆದುರೇ ಮಾಯವಾಗುತ್ತವೆ, ಏಕೆಂದರೆ ನೀವು ಇನ್ನು ಮುಂದೆ ವಿಷಯಗಳನ್ನು ಸಮಸ್ಯೆಗಳಾಗಿ ನೋಡದಿದ್ದರೆ ಅವು ನಿಮಗೆ ಸಮಸ್ಯೆಯಾಗುವುದನ್ನು ನಿಲ್ಲಿಸುತ್ತವೆ. ನಿಮ್ಮ ಜೀವನದಲ್ಲಿ ಈ ರೀತಿಯ ಶಾಂತಿ ಮತ್ತು ವಿಶ್ರಾಂತಿಯನ್ನು ನೀವು ಹಿಂದೆಂದೂ ಅನುಭವಿಸಿಲ್ಲ ಎಂದು ನೀವು ಗಮನಿಸುವಿರಿ ಮತ್ತು ಆದ್ದರಿಂದ ಅದು ಅಪರಿಚಿತವೆನಿಸುತ್ತದೆ. ಮನುಷ್ಯರಾದ ನಮಗೆ ಜೈವಿಕವಾಗಿ ಪರಿಚಯವಿಲ್ಲದ ವಿಷಯಗಳು ಇಷ್ಟವಾಗುವುದಿಲ್ಲ, ಏಕೆಂದರೆ ಅದು ಅನಿಶ್ಚಿತತೆಯನ್ನು ಸೂಚಿಸುತ್ತದೆ. ವಿಪರ್ಯಾಸವೆಂದರೆ ಈ ಸಮಯದಲ್ಲಿಯೇ ಹೆಚ್ಚಿನ ಜನರು ಏನೋ ತಪ್ಪಾಗಿದೆ ಎಂದು ಭಾವಿಸಲು ಪ್ರಾರಂಭಿಸುತ್ತಾರೆ, ಏಕೆಂದರೆ ಅವರು ದಿನದ ಹೆಚ್ಚಿನ ಸಮಯ ತುಂಬಾ ಸಂತೋಷ ಮತ್ತು ಶಾಂತತೆಯನ್ನು ಅನುಭವಿಸುತ್ತಾರೆ. ಅನೇಕ ಜನರು ತಾವು ಅಷ್ಟೊಂದು ಉತ್ಪಾದಕರಲ್ಲ, ತಮ್ಮ ಅಂಚನ್ನು ಕಳೆದುಕೊಂಡಿದ್ದೇವೆ ಅಥವಾ ಸೋಮಾರಿಗಳಾಗಿದ್ದಾರೆಂದು ಭಾವಿಸುತ್ತಾರೆ. ಇದು ಸತ್ಯದಿಂದ ದೂರವಾಗಿದೆ ಮತ್ತು ನಿಮ್ಮ ಮೆದುಳು ಅದು ಅನುಭವಿಸಲು ಬಯಸುವ ಭದ್ರತೆಯ ಭ್ರಮೆಯನ್ನು ಸೃಷ್ಟಿಸಲು ನಿಮ್ಮನ್ನು ಮತ್ತೆ ಯೋಚಿಸಲು ಪ್ರಾರಂಭಿಸಲು ಪ್ರಯತ್ನಿಸುತ್ತಿದೆ. ಸತ್ಯವೇನೆಂದರೆ, ನಾವು ಮನುಷ್ಯರಾಗಿ ಹೆಚ್ಚು ಉತ್ಪಾದಕರಾಗಿರುವುದು ಸಂತೋಷವಾಗಿರುವಾಗ ಮತ್ತು ಯೋಚಿಸದ ಸ್ಥಿತಿಯಲ್ಲಿದ್ದಾಗ. ನಾವು ಶುದ್ಧ ಆನಂದದ ಸ್ಥಿತಿಯಲ್ಲಿರುವಾಗ ಸಮಯವು ಹಾರುವಂತೆ ತೋರುತ್ತದೆ. ಕೆಲಸಗಳು ಸುಲಭ, ನಾವು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೇವೆ, ಜನರು ನಮ್ಮತ್ತ ಆಕರ್ಷಿತರಾಗುತ್ತೇವೆ, ನಾವು ಹೆಚ್ಚಿನ ಸಮೃದ್ಧಿಯನ್ನು ಆಕರ್ಷಿಸುತ್ತೇವೆ ಮತ್ತು ಪವಾಡಗಳು ಎಲ್ಲಿಂದಲೋ ಸಂಭವಿಸುತ್ತವೆ. ಈ ವಿಷಯಗಳನ್ನು ಅನುಭವಿಸಲು ನೀವು ಸಾಕಷ್ಟು ಸಮಯದವರೆಗೆ ಯೋಚಿಸದ ಸ್ಥಿತಿಯಲ್ಲಿರಬೇಕು ಮತ್ತು ನೀವು ಎಂದಿಗೂ ಹಿಂತಿರುಗಲು ಬಯಸುವುದಿಲ್ಲ. ಇಲ್ಲಿ ನಂಬಿಕೆ ಬಹಳ ಮುಖ್ಯವಾಗುತ್ತದೆ. ಎಲ್ಲವೂ ಸರಿಯಾಗುತ್ತದೆ ಎಂದು ನಂಬುವುದು. ವಿಶ್ವವು ನಿಮಗಾಗಿ ಕೆಲಸ ಮಾಡುತ್ತಿದೆ, ನಿಮ್ಮ ವಿರುದ್ಧವಲ್ಲ ಎಂದು ತಿಳಿಯಿರಿ. ಎಲ್ಲವೂ ಒಂದು ಕಾರಣಕ್ಕಾಗಿ ನಡೆಯುತ್ತದೆ ಮತ್ತು ಜೀವನದಲ್ಲಿ ಯಾವುದೇ ವೈಕಲ್ಯಗಳಿಲ್ಲ. ನಮಗೆ ಬೆಳೆಯಲು ಪಾಠಗಳು ಮತ್ತು ಅವಕಾಶಗಳು ಮಾತ್ರ ಇವೆ ಎಂಬುದನ್ನು ತಿಳಿಯಿರಿ. ನಾವು ಅಜ್ಞಾತದಲ್ಲಿ ನಂಬಿಕೆ ಇಡಬೇಕು, ಏಕೆಂದರೆ ಅದು ನಮ್ಮ ಪ್ರಸ್ತುತ ಜೀವನಕ್ಕಿಂತ ಭಿನ್ನವಾದ ಏನಾದರೂ ಸಾಧ್ಯತೆ ಇರುವ ಏಕೈಕ ಸ್ಥಳವಾಗಿದೆ. ನಿಮ್ಮ ಜೀವನಕ್ಕಾಗಿ ನೀವು ಬಯಸಬಹುದಾದ ಎಲ್ಲವನ್ನೂ ಒಳಗೊಂಡಂತೆ ಎಲ್ಲಾ ಸಾಧ್ಯತೆಗಳು ಇರುವ ಸ್ಥಳವೇ ಅಜ್ಞಾತ. ಒಮ್ಮೆ ನೀವು ಅಜ್ಞಾತದತ್ತ ಜಿಗಿಯಲು ಧೈರ್ಯ ಮಾಡಿ ಅದಕ್ಕೆ ಹೆದರುವುದನ್ನು ನಿಲ್ಲಿಸಿದರೆ ನಿಮ್ಮ ಜೀವನ ಬದಲಾಗದಿರುವುದು ಅಸಾಧ್ಯ. ನೀವು ತುಂಬಾ ಶಾಂತ ಮತ್ತು ಸಂತೃಪ್ತರಾಗಿರುವುದರಿಂದ ಏನೋ ತಪ್ಪಾಗಿದೆ ಎಂದು ಭಾವಿಸಲು ಪ್ರಾರಂಭಿಸಿದರೆ, ವಿಷಯಗಳು ತಪ್ಪಾಗಿವೆ ಎಂದು ಭಾವಿಸುವಂತೆ ನಿಮ್ಮ ಮನಸ್ಸು ನಿಮ್ಮನ್ನು ಮೋಸಗೊಳಿಸಲು ಪ್ರಯತ್ನಿಸುತ್ತಿದೆ ಎಂದು ತಿಳಿಯಿರಿ. ನಿಮ್ಮ ಮನಸ್ಸು ಅತ್ಯುತ್ತಮ ಮಾರಾಟಗಾರ ಮತ್ತು ನಿಮ್ಮ ವಿನಾಶಕಾರಿ ಚಿಂತನೆಯ ವಿಷವರ್ತುಲಕ್ಕೆ ನಿಮ್ಮನ್ನು ಮತ್ತೆ ಎಳೆಯಲು ಏನು ಹೇಳಬೇಕೆಂದು ಅದಕ್ಕೆ ತಿಳಿದಿದೆ. ಅಜ್ಞಾತದಲ್ಲಿ ನಂಬಿಕೆ ಇಟ್ಟು ಸಂತೋಷ, ಶಾಂತಿ ಮತ್ತು ಪ್ರೀತಿಯ ಭಾವನೆಗಳೊಂದಿಗೆ ಬದುಕುವ ಅಥವಾ ಪರಿಚಿತ ನೋವು ಮತ್ತು ಮಾನಸಿಕ ಯಾತನೆಯ ಹಳೆಯ ಮಾದರಿಗಳಿಗೆ ಮರಳುವ ಆಯ್ಕೆ ನಿಮಗಿರುವ ಕ್ಷಣ ಇದು. ನಾವು ಅಜ್ಞಾತದಲ್ಲಿ ಸ್ವತಂತ್ರರಾಗಿ ಮತ್ತು ಸಂತೋಷವಾಗಿರಲು ಅಥವಾ ಪರಿಚಿತದಲ್ಲಿ ಸೀಮಿತರಾಗಿ ಮತ್ತು ಬಳಲುವುದನ್ನು ಆಯ್ಕೆ ಮಾಡಬಹುದು. ನೀವು ಮತ್ತೊಮ್ಮೆ ಯೋಚಿಸಲು ಪ್ರಾರಂಭಿಸಿದರೆ ಅದು ಸಂಪೂರ್ಣವಾಗಿ ಸರಿ. ಅದರ ಬಗ್ಗೆ ನಿಮ್ಮನ್ನು ನೀವು ಬಯ್ಯಬೇಡಿ. ಇದು ಸಂಭವಿಸಿದಲ್ಲಿ ತಪ್ಪಿತಸ್ಥರೆಂದು ಭಾವಿಸಬೇಡಿ. ನಿಮ್ಮನ್ನು ನೀವು ಶಿಕ್ಷಿಸಿಕೊಳ್ಳುವ ಅಗತ್ಯವಿಲ್ಲ, ಏಕೆಂದರೆ ಇದು ಚಿಂತನೆಯನ್ನು ಮುಂದುವರಿಸುತ್ತದೆ. ಯೋಚಿಸುವುದು ಸಂಪೂರ್ಣವಾಗಿ ಮಾನವ ಎಂದು ತಿಳಿಯಿರಿ. ಒಮ್ಮೆ ನೀವು ನಿಮ್ಮನ್ನು ಮನಗಂಡು ನಿಮ್ಮ ಆಲೋಚನೆಗಳೇ ನಿಮ್ಮ ದುಃಖಕ್ಕೆ ಕಾರಣವೆಂದು ನೋಡಿದರೆ, ನಿಮ್ಮನ್ನು ಶಾಂತಿ, ಸಂತೋಷ ಮತ್ತು ಪ್ರೀತಿಯ ಸ್ಥಿತಿಗೆ ಮರಳಿ ತರಲು ನೀವು ಮಾಡಬೇಕಾಗಿರುವುದು ಇಷ್ಟೇ. ನೀವು ಅನುಮತಿಸಿದರೆ ಪರಿವರ್ತನೆಯು ನೋವುರಹಿತವಾಗಿ ಮತ್ತು ಸರಾಗವಾಗಿ ಸಂಭವಿಸಬಹುದು.